ಎಲ್ಲರೂ ಸಹ, ಎಲ್ಲ ಮಕ್ಕಳೂ ಸಹ ವಿಶೇಷವಾಗಿ ಇದನ್ನು ಕಲಿತುಕೊಳ್ಳಬೇಕು. ಮುಂದೆ ನಿತ್ಯ ಜೀವನದಲ್ಲಿ ಇದರ ಪಾರಾಯಣೆಯನ್ನು, ಇದರ ಜಪವನ್ನು ವಿಶೇಷವಾಗಿ ಮಾಡಬೇಕು. ತದ್ವಾರ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಏನು ಆ ಶ್ಲೋಕ ಅಂತಂದರೆ, ಕರ್ಮ ಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ದೇಹದಾರ್ಢ್ಯಂ ತದರ್ಥಂ ದೀರ್ಘಂಚಾಯುರ್ಯಶಶ್ಚ ತ್ರಿಭುವನ ವಿದಿತಂ ಪಾಪಮಾರ್ಗಾದ್ವಿರಕ್ತಿಂ ಸತ್ಸಂಗಂ ಸತ್ಕಥಾಯಾ ಶ್ರವಣಮಪಿ ಸದಾ ದೇವಿ ದತ್ವಾ ಕೃಪಾಬ್ಧೇ ವಿದ್ಯಾಂ ಶುದ್ಧಾಂಚ ಬುದ್ಧಿಂ ಕಮಲಜದೈತೆ ಸತ್ವರಂ ದೇಹಿ ಮಹ್ಯಂ ಎಂಬುದು ಈ ಶ್ಲೋಕ. ಕರ್ಮ ಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ದೇಹದಾರ್ಢ್ಯಂ ತದರ್ಥಂ ದೀರ್ಘಂಚಾಯುರ್ಯಶಶ್ಚ ತ್ರಿಭುವನ ವಿದಿತಂ ಪಾಪಮಾರ್ಗಾದ್ವಿರಕ್ತಿಂ ಸತ್ಸಂಗಂ ಸತ್ಕಥಾಯಾ ಶ್ರವಣಮಪಿ ಸದಾ ದೇವಿ ದತ್ವಾ ಕೃಪಾಬ್ಧೇ ವಿದ್ಯಾಂ ಶುದ್ಧಾಂಚ ಬುದ್ಧಿಂ ಕಮಲಜದೈತೆ ಸತ್ವರಂ ದೇಹಿ ಮಹ್ಯಂ. ಕರ್ಮ ಸ್ವಾತ್ಮೋಚಿತೇಷು ಸ್ಥಿರತರಧಿಷಣಾಂ ದೇಹದಾರ್ಢ್ಯಂ ತದರ್ಥಂ ದೀರ್ಘಂಚಾಯುರ್ಯಶಶ್ಚ ತ್ರಿಭುವನ ವಿದಿತಂ ಪಾಪಮಾರ್ಗಾದ್ವಿರಕ್ತಿಂ ಸತ್ಸಂಗಂ ಸತ್ಕಥಾಯಾ ಶ್ರವಣಮಪಿ ಸದಾ ದೇವಿ ದತ್ವಾ ಕೃಪಾಬ್ಧೇ ವಿದ್ಯಾಂ ಶುದ್ಧಾಂಚ ಬುದ್ಧಿಂ ಕಮಲಜದೈತೆ ಸತ್ವರಂ ದೇಹಿ ಮಹ್ಯಂ. ಈ ಒಂದು ಅದ್ಭುತವಾದಂತಹ ಪ್ರಾರ್ಥನಾ ಶ್ಲೋಕದಲ್ಲಿ ಅನೇಕ ವಿಧವಾದಂತಹ ಪ್ರಾರ್ಥನೆಗಳನ್ನು, ನಮ್ಮ ಜೀವನಕ್ಕೆ ಬೇಕಾಗಿರತಕ್ಕಂತಹ ಎಲ್ಲವುದನ್ನು ಸಂಕ್ಷೇಪವಾಗಿ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡಲಾಗಿದೆ. ಇದನ್ನು ನಾವು ಈ ಶ್ಲೋಕವನ್ನು ಹೇಳಿದರೆ ಇನ್ನು ಮತ್ತೆ ಬೇರೆ ಯಾವುದನ್ನು ಕೇಳುವ ಅವಶ್ಯಕತೆ ಇಲ್ಲ. ಇದರೊಳಗೆ ಎಲ್ಲವುದೂ ಬಂದ ಹಾಗಾಯಿತು. ಹಾಗಾಗಿ ಈ ಒಂದು ಪ್ರಾರ್ಥನೆಯನ್ನು ಎಲ್ಲರೂ ಸಹ, ಎಲ್ಲ ಮಕ್ಕಳೂ ಸಹ ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಗೆ ಹೋಗಿ ದೇವರ ಮುಂದೆ ಕೂತುಕೊಂಡು, ನಮ್ಮ ಮನೆಯಲ್ಲಿ ದೇವರ ಮನೆ ಅನ್ನುವುದು ತುಂಬ ಮುಖ್ಯವಾದಂತಹ ಒಂದು ಸ್ಥಾನ. ಹೇಗೆ ಇಡೀ ನಮ್ಮ ಶರೀರದಲ್ಲಿ ನಮ್ಮ ಹೃದಯ ಅನ್ನುವುದು ಎಷ್ಟು ಮುಖ್ಯವೋ, ಅದೇ ರೀತಿಯಾಗಿ ದೇವರ ಮನೆ ಅನ್ನುವುದು ಮನೆಯಲ್ಲಿ ಅಷ್ಟು ಮುಖ್ಯವಾದಂತಹ ಒಂದು ಸ್ಥಾನ.